ವೆಲ್ಕಮ್ ಟು A to 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ರಾಮನಗರದಲ್ಲಿ ಒಂದು 2 ಎಕರೆ ಮಾವಿನ ತೋಟ ನೋಡ್ಕೊಂಬರೋಣ. ನೋಡಿ, ಇದೇ ಮಡ್ ರೋಡು. ಇದು 300 ಮೀಟ್ರ್, ಈ ಥರ 15 ಫೀಟ್ ಮಡ್ ರೋಡ್ ಇದೆ ಈ ಫಾರ್ಮ್ ಹೌಸ್ಗೆ. ವಿಲೇಜಿಂದ ಜಸ್ಟ್ 300 ಮೀಟ್ರ್ ಅಟ್ಯಾಚ್ ಇದೆ ಈ ಫಾರ್ಮ್ ಹೌಸು. 300 ಮೀಟ್ರು ಇದೇ ಥರ 15 ಫೀಟ್ ಮಡ್ ರೋಡು. ಅದಾದಮೇಲೆ ಈ ಫಾರ್ಮ್ ಹೌಸ್ ಸಿಗೋದು. ಈ ಫಾರ್ಮ್ ಹೌಸ್ ಬಂದುಬಿಟ್ಟು ಶೀಟ್ ಹೌಸು, ಬಟ್ ಒಂದು 20 ಚದರ ಮೇಲೆ ಫಾರ್ಮ್ ಹೌಸ್ ಇದೆ. ಒಂದು 1 BHK ಮನೆ ಮತ್ತು ಸುತ್ತ ಕುರಿ ಮತ್ತು ಹಸು ಸಾಕೋದಕ್ಕೆಲ್ಲ ಮನೆ ಸುತ್ತನ ಒಳಗಡೆ ವರಾಂಡ ಮಾಡಿಕೊಂಡು ಫುಲ್ ಗೇಟೆಡ್ ಫೆನ್ಸಿಂಗ್ ಹಾಕ್ಸ್ಕೊಂಡು ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮನೆನ ನಾನು ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ತೋಟ ನೋಡ್ಕೊಂಬರೋಣ. ಇದು ಟೋಟಲ್ 2 ಎಕರೆ ಮಾವಿನ ತೋಟ, 100% ಜನರಲ್ ಪ್ರಾಪರ್ಟಿ. ನೋಡಿ, ಮನೆದು ಫ್ರಂಟ್ ವ್ಯೂ ಇದು. ಬನ್ನಿ ಇವಾಗ ತೋಟ ಒಳಗಡೆ ಹೋಗೋಣ. ನಾನು ಮೊದಲೇ ಹೇಳಿದಾಗೆ ಟೋಟಲ್ 2 ಎಕರೆ ಮಾವಿನ ತೋಟ ಇದು, ಇನ್ಕ್ಲೂಡಿಂಗ್ ಸ್ವಲ್ಪ ತೆಂಗು ಕೂಡ ಹಾಕಿದ್ದಾರೆ. ಇವಾಗ ಒಂದು 30-40 ಸಸಿ ತೆಂಗಿನ ಗಿಡಗಳು ಹಾಕಿದ್ದಾರೆ. ನೋಡಿ, ಇದು ತೋಟದ ಪಕ್ಕದಲ್ಲಿ ಹರಿಯೋ ಒಂದು ಕಾಲುವೆ. ಇದು ರೈನಿ ಸೀಸನಲ್ಲಿ ಮಾತ್ರ ಹರಿಯುತ್ತೆ. ಹಸು ಸಾಕಿದ್ದಾರೆ, ಸೊ ಹಸುಗೋಸ್ಕರ ನೇಪಿಯರ್ ಹುಲ್ಲು ಕೂಡ ಹಾಕ್ಕೊಂಡಿದ್ದಾರೆ ತೋಟದಲ್ಲಿ. ಆಲ್ಮೋಸ್ಟು 8-10 ವರ್ಷದ ಮಾವಿನ ಮರಗಳು, ಎಲ್ಲ ಫಸಲು ಬಿಡ್ತಾ ಇರೋವಂಥ ಮರಗಳು. ಒಂದು ಸ್ವಲ್ಪ ಚಿಕ್ಕವಿದ್ದಾವೆ, ಇನ್ಕ್ಲೂಡಿಂಗ್ ಬಾರ್ಡ್ರಲ್ಲಿ ಅಲ್ಲಲ್ಲಿ ಒಂದೊಂದು ಟೀಕ್ ಮರಗಳು ಕೂಡ ಹಾಕ್ಕೊಂಡಿದ್ದಾರೆ. 100% ರೆಡ್ ಸಾಯಿಲು, ಫಲವತ್ತತೆ. ಮಾವಿನ ಮರಕ್ಕೆ ಯಾವ ಥರ ಮಣ್ಣು ಬೇಕೋ ಆ ಥರ ಸಾಯಿಲ್ ಇದೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಕೊಯ್ಲು ಮಾಡ್ತಾಯಿದ್ದಾರೆ. ನೋಡಿ, ಇದು ನಾನು ಹೇಳಿದ್ನಲ್ಲ, ಹಳ್ಳಕ್ಕೆ ಮಾಡಿರೋ ಪಿಕಪ್ ಇದು. ಅದೇ ಮಳೆಗಾಲದಲ್ಲಿ ನೀರು ಸ್ಟೋರ್ ಆಗಲಿ, ಭೂಮಿಗೆ ನೀರು ಜಾಸ್ತಿ ಕುಡಿಲಿ ಅಂತ ಮಾಡ್ಕೊಂಡಿರೋದು. ನೋಡಿ, ತೋಟ ಈ ತೋಟ ಬಂದ್ಬಿಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಫ್ರಂಟ್ ರೋಡಿಗೆ ಎಂಟ್ರಿ ಒಂದು 80 ಫೀಟ್ ಮೇಲಿದೆ. ಡೀಪಾಗೆ ಒಳಗಡೆ ಟೋಟಲ್ 2 ಎಕರೆ ಲ್ಯಾಂಡು, ಇನ್ಕ್ಲೂಡಿಂಗ್ ಈ ತೋಟದಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಮಾವಿನ ತೋಟದಲ್ಲಿ ಯೂಶ್ವಲಿ ಎಲ್ಲೂ ಬೋರ್ ಹಾಕ್ಸಿರಲ್ಲ. ಈ ತೋಟದಲ್ಲಿ ಒಂದು ಬೋರ್ ಹಾಕ್ಸಿದ್ದಾರೆ. ಯಾಕೆಂದರೆ ತೆಂಗು ಮತ್ತು ಹಸುಗಳಿಗೆ ಎಲ್ಲ ಮೇವು ಬೆಳಿಬೇಕಲ್ವ, ಅದಕ್ಕೋಸ್ಕರ ಇವರೊಂದು ಬೋರ್ ಕೂಡ ಹಾಕ್ಸಿದ್ದಾರೆ. ಮುಂದೆ ಹೋಗ್ತಾಯಿದ್ದೀನಿ ಬೋರ್ನೇ ತೋರಿಸೋದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡು. ಒಳ್ಳೆಯ ಫಸಲು ಕೂಡ ಬಂದಿದೆ ಈ ಸಲ ಇವರಿಗೆ ಮಾವಿನ ತೋಟದಲ್ಲಿ. 100% ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಕ್ಲಿಯರ್ ಡಾಕ್ಯುಮೆಂಟ್ಸು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಎಂಬತ್ತರಿಂದ 90 ಮಾವಿನ ಗಿಡಗಳಿದೆ. ಒಂದು 20-30 ತೆಂಗಿನ ಸಸಿ ಇವಾಗ ಚಿಕ್ಕವು. ಒಂದು 10 ಟೀಕ್ ಮರಗಳಿದೆ ಈ ತೋಟದಲ್ಲಿ ಒಟ್ಟಾರೆ. ನಾನು ಆಲ್ಮೋಸ್ಟ್ ತೋಟನೆಲ್ಲ ಫುಲ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ನೀವೇ ನೋಡ್ತಿರೋಂಗೆಲ್ಲ 8-10 ವರ್ಷದ ಮರಗಳು, ಫಲ ಬಿಡೋ ಮರಗಳು, ಮತ್ತು ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ತೊಗೊಂಡಿದ್ದಾರೆ ಮನೆ ಸೇರಿಸಿ ಮತ್ತು ತೋಟಕ್ಕೂ. ಆಲ್ಮೋಸ್ಟ್ ಜಾಸ್ತಿ ಬಾದಾಮಿ ಹಣ್ಣಿನ ಗಿಡಗಳೇ ಜಾಸ್ತಿ ಇದೆ ಈ ತೋಟದಲ್ಲಿ. ಅಂದರೆ ಬಾದಾಮಿ ಮಾವಿಂದು ಹಣ್ಣಿನ ಗಿಡಗಳೇ ಜಾಸ್ತಿ ಇದೆ. ನೋಡಿ, ಮತ್ತು ಸಪ್ರೇಟಾಗಿ ಒಂದು TC ಕೂಡ ತೊಗೊಂಡಿದ್ದಾರೆ ಬೋರ್ವೆಲ್ಗೆ ಬೇಕಾಗಿರೋದು TC. ನೋಡಿ, ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ ಬೋರ್ವೆಲ್ ಅಂತ ಹೇಳಿದ್ದಾರೆ ಮಾವಿನ ತೋಟಕ್ಕೆ. ಇನ್ಕ್ಲೂಡಿಂಗ್ ತೆಂಗಿನ ಸಸಿನೂ ಹಾಕಿದ್ದಾರೆ. ಎಲ್ಲದಕ್ಕೂ ಬೋರ್ವೆಲ್ ನೀರೇ ಯೂಸ್ ಮಾಡೋದು ಇವರು. ಒಂದು ದೊಡ್ಡದೊಂದು ಹಲಸಿನ ಮರ ಕೂಡ ಇದೆ, ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಸ್ಟಾರ್ಟರ್ ಇದು ಬೋರ್ದು. ಇದು ಹಲಸಿನ ಮರ ತೋಟದಲ್ಲಿರೋದು. ಈ ಸಲ ಬೇಸಿಗೆಗಾಲದಲ್ಲೂ ತುಂಬ ಬಿಸಿಲಿದ್ರೂ ತೋಟನ ಸ್ವಲ್ಪ ಚೆನ್ನಾಗಿ ಹಸಿರಾಗಿ ಮೇಂಟೈನ್ ಮಾಡಿದ್ದಾರೆ. ಬೋರ್ ಇರೋದ್ರಿಂದ ನೀರಾವರಿ ಕೊಟ್ಟು ಗಿಡಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ತೋಟದಲ್ಲಿ. ಈ ತೋಟ ಬಂದ್ಬಿಟ್ಟು ನಮ್ಮ ರಾಮನಗರದಿಂದ 13 ಕಿಲೋಮೀಟ್ರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಯಿಂದ ಒಂದು 8-9 ಕಿಲೋಮೀಟ್ರ್ ದೂರ ಆಗುತ್ತೆ ಎಕ್ಸಿಟಿಂದ. ನಮ್ಮ ಬೆಂಗಳೂರಿಂದ ಈ ತೋಟಕ್ಕೆ 52 ಕಿಲೋಮೀಟ್ರ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ವಿಲೇಜ್ವರೆಗೂ ಟಾರ್ ರೋಡ್ ಇದೆ. ವಿಲೇಜಿಂದ 300 ಮೀಟ್ರ್ ಮಾತ್ರ ಈ ತೋಟಕ್ಕೆ ಮಡ್ ರೋಡ್ ಇದೆ. ಅದರ್ವೈಸ್ ತೋಟ ತುಂಬ ಚೆನ್ನಾಗಿದೆ. ಯಾರಾದರೂ ಪ್ಯೂರ್ ಮ್ಯಾಂಗೋ ಫಾರ್ಮ್ ಹೌಸ್ ಬೇಕಿರೋರಿಗೆ ಯೂಸ್ ಆಗುತ್ತೆ. ಈ ತೋಟದ ಪ್ರೈಸ್ ಬಂದುಬಿಟ್ಟು ಅವ್ರು ಕೊಟ್ಟು ಮಾಡ್ತಾ ಇರೋದು ಟೋಟಲ್ ಓವರಾಲ್ ಆಗಿ 1,70,00,000 ಕೊಟ್ಟು ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ 100%. ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ. ಯಾರಾದರೂ ಈ ತೋಟ ವಿಸಿಟ್ ಮಾಡೋಂಗಿದ್ರೆ ನಮಗೆ ಒಂದು 2 ಡೇಸ್ ಮುಂಚೆನೇ ಕಾಲ್ ಮಾಡಿ, 100% ತೋಟ ವಿಸಿಟ್ ಮಾಡಿಸ್ತೀವಿ. ಎಲ್ಲ ಜಾತಿಯ ಮಾವಿನ ಮರಗಳನ್ನು ಕೂಡ ಹಾಕಿದ್ದಾರೆ. ನಾನು ಹೇಳಿದಾಗೆ ಟೀಕ್ ಮರ ಇದೆ, ಬೇವಿನ ಮರಗಳಿದ್ದಾವೆ, ಒಂದು ಹಲಸಿನ ಮರ ಇದೆ, ಒಂದು 1 BHK ಫಾರ್ಮ್ ಹೌಸ್ ಶೀಟ್ ಹೌಸ್ ಕೂಡ ಇದೆ. ಇನ್ಕ್ಲೂಡಿಂಗ್ ಹಸುಗಳು ಸಾಕೋದಕ್ಕೆ ಫೆಸಿಲಿಟಿ ಇದೆ, ಕುರಿ ಸಾಕೋದಕ್ಕೆ ಫೆಸಿಲಿಟಿ ಇದೆ.
ಇಳಿಜಾರಾಗಿ ಚೆನ್ನಾಗಿದೆ ತೋಟ. ಮಾವಿನ ಮರಕ್ಕೆ ಯಾವ ಥರ ಇರಬೇಕು ಆ ಥರ ಇದೆ. ಮತ್ತು ಯಾವುದೇ ರೀತಿ ಬೆಳೆ ಕೂಡ ಹಾಕ್ಬೋದು, ಬೋರ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನೋಡಿ ಪೈಪ್ ಲೈನಿಂಗ್, ತೋಟದ ಫುಲ್ಲು ಪೈಪ್ ಲೈನಿಂಗ್ ಮಾಡಿದ್ದಾರೆ. ನೋಡಿ ನೀವೇ ನೋಡ್ತಾ ಇರ್ಬೋದು, ಈ ಸಮ್ಮರಲ್ಲಿ ಈ ಬೇಸಿಗೆಯಲ್ಲೂ ಈ ಥರ ಮರಗಳು ಚೆನ್ನಾಗಿರೋದ್ರೆ ನೀರಾವರಿ ಮಾಡಿರೋದಕ್ಕೇ. ಇವಾಗ ವಾಪಸ್ ನಾನು ತೋಟ ಎಲ್ಲ ಸುತ್ತಕೊಂಡು ಮನೆ ಹತ್ರನೇ ಬಂದೆ. ಈ ಮನೆ ಹೇಳಿದ್ನಲ್ಲ 1 BHK ಹೌಸು. ಫ್ರಂಟಲ್ಲಿ ರೈಟ್ ಸೈಡಲ್ಲಿ ಹಸು ಸಾಕೋದಕ್ಕೆ ಸಪ್ರೇಟ್ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಫ್ರಂಟಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಎಲ್ಲ ಇನ್ಕ್ಲೂಡಿಂಗ್ ಮೆಸ್ಸಾಗಿ ಕ್ಲೋಸ್ ಮಾಡಿಸಿದ್ದಾರೆ. ಫಾರ್ಮ್ ಹೌಸ್ ಸೇಫ್ಟಿ ಮಾಡಿದ್ದಾರೆ. ನೋಡಿ, ಇದು ಹಸುಗಳು ಸಾಕೋದಕ್ಕೆ ಅಂತ ಮಾಡಿರೋ ಏರಿಯಾ. ಹಸುಗಳು ಮತ್ತು ಕುರಿಗಳು. ಒಳಗಡೆ ಇವರು ನಾಟಿ ಕೋಳಿಗಳು ಸಾಕಿದ್ದಾರೆ. ನೋಡಿ, ಇದು ಮನೆ ಮುಂದೆಗಡೆ ಇರೋ ಸಿಟ್ಟಿಂಗ್ ಏರಿಯಾ. ಯಾವಾಗಲಾದರೂ ಬಂದರೆ ಕೂತ್ಕೊಳ್ಳೋದಕ್ಕೆ. ಟೋಟಲ್ ಒಂದು 20 ಚದರ ಮನೆ ಬರುತ್ತೆ ಇದು ಓವರಾಲ್ ಆಗಿ. ಡೈರೆಕ್ಟು ನೋಡಿ ಕಾರ್ ತೋಟಕ್ಕೆ ಬರುತ್ತೆ, ಏನೂ ತೊಂದರೆ ಇಲ್ಲ. ಮಡ್ ರೋಡ್ ಇದ್ರೂ ಚಿಕ್ಕ ರೋಡ್ ಆದರೂ ಒಂದು 15 ಫೀಟ್ ರೋಡ್ ಆದರೂ ಕಾರ್ ತೋಟಕ್ಕೆ ಬರುತ್ತೆ. ಆಲ್ಮೋಸ್ಟ್ ಈ ತೋಟದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲ ನಾನು ನಂಬರ್ನ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ನಂಬರ್ಗೆ ಕರೆ ಮಾಡಿದ್ರೆ ತಿಳಿಸ್ಕೊಡ್ತೀನಿ. ತೋಟನ ವಿಸಿಟ್ ಮಾಡೋರು ದಯವಿಟ್ಟು 2 ದಿನ ಮುಂಚೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ 100% ವಿಸಿಟ್ ಮಾಡಿಸ್ತೀನಿ. ಈಗ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.